11ನೇ ದಿನದ ಗಣೇಶ ಹಬ್ಬದ ವಿಸರ್ಜನಾ ಕಾರ್ಯಕ್ರಮ ನಡೆಯಲಿದೆ. ಕಳೆದ 10 ದಿನಗಳ ಕಾಲ ನಿರಂತರವಾಗಿ ಅತ್ಯಂತ ಶಾಂತಿಯುತವಾಗಿ ಯಾವುದೇ ಒಂದು ಘಟನೆ ಆಗದ ರೀತಿಯಲ್ಲಿ ಹುಬ್ಬಳ್ಳಿ ಮತ್ತು ಧಾರವಾಡದ ಎಲ್ಲ ಸಾರ್ವಜನಿಕರು, ವಿವಿಧ ಸಂಘ ಸಂಸ್ಥೆಗಳು, ಗಜಾನನ ಮಂಡಳಿಯವರು, ಈದ್ ಮಿಲಾದ್ ಕಮಿಟಿಯವರು, ಚುನಾಯಿತ ಪ್ರತಿನಿಧಿಗಳು ಎಲ್ಲರೂ ಅತ್ಯಂತ ಶಾಂತಿಯುತವಾಗಿ ಸಂಭ್ರಮಾಚರಣೆ ಆಗಬೇಕು ಅಂತಂದು ಸಹಕರಿಸಿದ್ದಾರೆ. ನಮ್ಮ ಇಲಾಖೆ ಅಧಿಕಾರಿ ಸಿಬ್ಬಂದಿಗಳು ಕೂಡ ನಿರಂತರವಾಗಿ ಶಾಂತಿಯುತ ಪ್ರತಿಷ್ಠಾಪನೆ ಮತ್ತು ವಿಸರ್ಜನಾ ಕಾರ್ಯಕ್ರಮಕ್ಕಾಗಿ ಸಾಕಷ್ಟು ಪೂರ್ವಭಾವಿ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಇವತ್ತು 11ನೇ ದಿನದ್ದು ಸುಮಾರು 100ಕ್ಕೂ ಹೆಚ್ಚು ಗಣೇಶ ಇರುವಂತದ್ದು, ಮತ್ತೆ ಹುಬ್ಬಳ್ಳಿ ಧಾರವಾಡದಲ್ಲಿ ಅತ್ಯಂತ ಪ್ರಮುಖ ಗಣಪತಿ ಅಂದ್ರೆ ಧಾರವಾಡ ಜಿಲ್ಲೆ ಅಷ್ಟೇ ಅಲ್ಲ, ಹೊರ ಜಿಲ್ಲೆ ಹೊರ ರಾಜ್ಯಗಳಿಂದ ಸಾರ್ವಜನಿಕರು ಬಂದು ನೋಡ್ಕೊಂಡು ಹೋಗುವಂತ ಪ್ರಮುಖ ಗಣಪತಿಗಳ ಒಂದು ವಿಸರ್ಜನಾ ಕಾರ್ಯಕ್ರಮ ಇವತ್ತಿದೆ. ಹೀಗಾಗಿ ಎಲ್ಲಾ ವಿಸರ್ಜನಾ ಮಂಡಳಿಗಳ ಜೊತೆ ಕೂಡ ಒಂದು ಸಭೆಯನ್ನ ನಮ್ಮ ಸ್ಥಳೀಯ ಅಧಿಕಾರಿಗಳು ಮಾಡಿದ್ದಾರೆ. ನಾನು ಕೂಡ ಭೇಟಿ ನೀಡಿದ್ದೇನೆ, ನಮ್ಮೆಲ್ಲ ಹಿರಿಯ ಅಧಿಕಾರಿಗಳು ಕೂಡ ಭೇಟಿ ನೀಡಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ಇವತ್ತೊಂದು ಉತ್ಕೃಷ್ಟವಾದಂತಹ ಬಂದೋಬಸ್ತ್ ಪ್ಲಾನ್ ಅನ್ನು ಮಾಡಿಕೊಂಡು ಹುಬ್ಬಳ್ಳಿ ಧಾರವಾಡದಲ್ಲಿ ಸುಮಾರು 3,500 ಅಧಿಕಾರಿ ಸಿಬ್ಬಂದಿಗಳನ್ನ ಒಳಗೊಂಡಂತ ಒಂದು ಸಮಗ್ರ ಬಂದೋಬಸ್ತ್ ಪ್ಲಾನ್ ಅನ್ನು ಮಾಡಲಾಗಿದೆ. ಇದರಲ್ಲಿ ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ಅಧಿಕಾರಿ ಸಿಬ್ಬಂದಿಗಳು, ರಿಸರ್ವ್ ಫೋರ್ಸಸ್ ಜೊತೆಗೆ ಹೊರ ಜಿಲ್ಲೆಗಳಿಂದ ಬಂದಿರುವಂತಹ ಅಧಿಕಾರಿ ಸಿಬ್ಬಂದಿಗಳು, CR ಪಾರ್ಟಿಗಳು, DR ಪಾರ್ಟಿಗಳು, ಮತ್ತೆ KSRP, RAF, ಹೋಮ್ ಗಾರ್ಡ್ಸ್ ಸೇರಿದಂತೆ ಸುಮಾರು 3,500ಕ್ಕಿಂತ ಹೆಚ್ಚು ಜನ ಅಧಿಕಾರಿ ಸಿಬ್ಬಂದಿಗಳು ಇವತ್ತಿನ ಒಂದು ಬಂದೋಬಸ್ತ್ ಭಾಗವಹಿಸಿದ್ದಾರೆ. ಇದ್ರ ಜೊತೆಗೆ ನಾವು ಸುಮಾರು 19 ಸ್ಥಳಗಳಲ್ಲಿ ಸೇಫ್ಟಿ ಹೈಲೈಟ್ಸ್ ಅಂತ ಮಾಡಿದೀವಿ. ಕ್ರೌಡ್ ಜಾಸ್ತಿ ಇದ್ದಂತ ಸಂದರ್ಭದಲ್ಲಿ ಯಾರಿಗಾದ್ರೂ ಅನಾರೋಗ್ಯ ಆದ್ರೆ ಅಥವಾ ಯಾರಾದ್ರೂ ಅನುಚಿತವಾಗಿ ನಡ್ಕೊಂಡ್ರೆ, ಸುಸ್ತಾದ್ರೆ ಅಥವಾ ಬೇರೆ ಸಮಸ್ಯೆಗಳು ಬಂದ್ರು ಆ ಸೇಫ್ಟಿ ಐಲ್ಯಾಂಡ್ಗಳು ಯಾವುವು ಅನ್ನೋದನ್ನ ಐಡೆಂಟಿಫೈ ಮಾಡಿಕೊಟ್ಟಿದೀವಿ. ಅಲ್ಲಿ ಸಾರ್ವಜನಿಕರು ಹೋಗಿ ಕುತ್ಕೋಬಹುದು. ಅವ್ರಿಗೆ ಇಮಿಡಿಯೇಟ್ ಫಸ್ಟ್ ಏಡ್ ನೆಸಿಟಿ ಇದೆ ಫಸ್ಟ್ ಏಡ್ ಕೊಡ್ತಾರೆ, ಹಾಸ್ಪಿಟಲ್ ಶಿಫ್ಟ್ ಮಾಡಿದ್ರೆ ಹಾಸ್ಪಿಟಲ್ ಶಿಫ್ಟ್ ಮಾಡ್ತಾರೆ, ಅಥವಾ ಅವ್ರಿಗೆ ಏನಾದ್ರು ಯಾರಿಂದ ತೊಂದರೆ ಆಗಿದೆ ಅಂತಂದ್ರೆ ಅದನ್ನ ಇಮಿಡಿಯೇಟ್ ಆಗಿ ಅಡ್ರೆಸ್ ಮಾಡುವಂತ ಕೆಲಸ ನಮ್ಮ ಅಧಿಕಾರಿಗಳು ಮಾಡ್ತಾರೆ. ಹುಬ್ಬಳ್ಳಿ ಮತ್ತು ಧಾರವಾಡ ನಗರದಲ್ಲಿ ಪ್ರೊಸೆಷನ್ ಮಾರ್ಗದಲ್ಲಿ HDMC ಮತ್ತೆ ಸೇಫ್ ಸಿಟಿ ಪ್ರಾಜೆಕ್ಟ್ ಸ್ಥಳೀಯ ಎಲ್ಲ CCTVಗಳಿಗೆ ಹೊರತಾಗಿ ಎಕ್ಸ್ಕ್ಲೂಸಿವ್ ಆಗಿ ಪ್ರೊಸೆಷನ್ಗೆ ಅಂತ ಸುಮಾರು 250ಕ್ಕೂ ಹೆಚ್ಚು CCTVಗಳನ್ನ ಹಾಕಲಾಗಿದೆ. ಅದರ ಒಂದು CCTV ವಾಚ್ ಮಾಡ್ಲಿಕ್ಕೆ ನಮಗೆ ಅವಕಾಶ ಕೂಡ HDMC ಅವರು ಮಾಡಿಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನಾವು HDMC ಅವರಿಗೆ ಮನವಿ ಮಾಡಿದೀವಿ, ಪ್ರೊಸೆಷನ್ ನಡೆಯುವಂತ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಎಲೆಕ್ಟ್ರಿಸಿಟಿ ಕಟ್ ಆಗುವಂತದ್ದಾಗ್ಲಿ ಅಥವಾ ಬೇರೆ ಯಾವ್ದು ಸಮಸ್ಯೆ ಬರಬಾರ್ದು, ಮತ್ತೆ ಮಾರ್ಗ ಮಧ್ಯದಲ್ಲಿ ಅಲ್ಲಲ್ಲೇ ಕುಡಿಯೋ ನೀರಿನ ವ್ಯವಸ್ಥೆ ಎಲ್ಲ ಮಾಡಬೇಕು ಅಂತಂದು ನಾವು ಮನವಿ ಮಾಡಿದ್ವಿ. ಆ ಪ್ರಕಾರ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ನಾವು ಆಂಬ್ಯುಲೆನ್ಸ್ ಸ್ಥಳೀಯ ಕೆಲವು ಹಾಸ್ಪಿಟಲ್ಗಳಿಗೆ ರಿಕ್ವೆಸ್ಟ್ ಮಾಡಿ SDM ಮತ್ತು KMC ಸೇರಿದಂತೆ ಬಹಳಷ್ಟು ಜಂಕ್ಷನ್ಸ್ ಗಳಲ್ಲಿ ಆಂಬ್ಯುಲೆನ್ಸ್ ವ್ಯವಸ್ಥೆಯನ್ನ ರೆಡಿ ಇಟ್ಟಿದೀವಿ. ಫೈರ್ ಇಂಜಿನ್ ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಏನಾದ್ರು ಅಗ್ನಿ ಆಕಸ್ಮಿಕ ಆದಂತ ಸಂದರ್ಭದಲ್ಲಿ ನಮ್ಗೆ ಬೇಕಾಗುತ್ತೆ ಅಂತ ಇಮಿಡಿಯೇಟ್ ಆಗಿ ಫೈರ್ ಇಂಜಿನ್ ವ್ಯವಸ್ಥೆಯನ್ನು ಕೂಡ ಹುಬ್ಬಳ್ಳಿ ಧಾರವಾಡದಲ್ಲಿ ಮಾಡ್ಕೊಂಡಿದ್ದೀವಿ. ಅದ್ರ ಜೊತೆಗೆ ನಮ್ಮ ಇಲಾಖೆಯಲ್ಲಿ ವೈರ್ಲೆಸ್ CCTV ಫಿಕ್ಸ್ ಮಾಡ್ಲಿಕ್ಕೆ ಅವಕಾಶ ಇರುವಂತ ಕಡೆ ಮಾಡಿದೀವಿ. ಮತ್ತೆ ನಮ್ಮ ದಿವ್ಯ ದೃಷ್ಟಿ ವೆಹಿಕಲ್ ಅಲ್ಲಿ ಕೂಡ ಪ್ರೊಸೆಷನ್ ಸುಮಾರು 600 ಮೀಟರ್ ಅಷ್ಟು ಕ್ಯಾಪ್ಚರ್ ಮಾಡುವಂತದ್ದು, ವಾಚ್ ಮಾಡುವಂತದ್ದು ಒಂದು ಬಸ್ ಇದೆ, ತಾವೆಲ್ಲ ನೋಡಿದ್ರಿ, ಅದನ್ನು ಕೂಡ ಉಪಯೋಗಿಸಲಾಗ್ತಾ ಇದೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಪ್ರಮುಖ ಗಣಪತಿ ಪೆಂಡಾಲ್ಗಳೇನಿದೆ ಅಲ್ಲಿ 100ರಿಂದ 200ರಷ್ಟು ಜನ ವಾಲಂಟಿಯರ್ಸ್ ನ ಗಣಪತಿ ಮಂಡಲದವರೇ ವ್ಯವಸ್ಥೆ ಮಾಡ್ಕೊಂಡಿರುವಂತದ್ದು. ಮತ್ತೆ ನಮ್ಮ ಪ್ರೊಸೆಷನ್ ಸುಸೂತ್ರವಾಗಿ ನಡ್ಕೊಂಡು ಹೋಗ್ಲಿಕ್ಕೆ ಏನು ಅನುಕೂಲ ಮಾಡ್ಕೊಡ್ಬೇಕು ಅದು ಮಾಡ್ಕೊಡೋದಾಗಿ ಭರವಸೆ ಕೊಟ್ಟಿದ್ದಾರೆ. ಮಾರ್ಗ ಮಧ್ಯದಲ್ಲಿ ಬರುವಂತಹ ವಿವಿಧ ಧರ್ಮದ ಧಾರ್ಮಿಕ ಕೇಂದ್ರಗಳು, ಅದು ಮಸೀದಿ ಇರ್ಬೋದು, ದರ್ಗಾ ಇರ್ಬೋದು, ಅದೇ ರೀತಿ ಎನ್ರೂಟ್ ಯಾವ್ದಾದ್ರು ಚರ್ಚ್ ಇದ್ದಂತ ಸಂದರ್ಭದಲ್ಲಿ ಬೇರೆ ಸಮುದಾಯದ ಧಾರ್ಮಿಕ ಕೇಂದ್ರಗಳಿದ್ದಂತ ಸ್ಥಳಗಳಲ್ಲಿ ಅದರ ಯಾರು ಕಮಿಟಿ ಮೆಂಬರ್ಸ್ ಇರ್ತಾರೆ ಅವ್ರುಗಳು ಗಣೇಶ ಮೆರವಣಿಗೆ ಹೋಗುವಂತ ಸಂದರ್ಭದಲ್ಲಿ ತಾವೆಲ್ಲ ಗಮನಿಸಿರೋಂಗೆ ಬಂದು ಪುಷ್ಪಾರ್ಚನೆ ಮಾಡುವಂತದ್ದು, ಮತ್ತೆ ಫಲಪುಷ್ಪವನ್ನು ಕೊಡುವಂತದ್ದು, ಕಮಿಟಿ ಅವರಿಗೆ ಗೌರವಿಸುವಂತದ್ದು, ಇದೆಲ್ಲ ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ. ಇವತ್ತು ಕೂಡ ಒಂದು ವ್ಯವಸ್ಥೆ ಇರುತ್ತೆ. ಮತ್ತೆ ನಾನು ಜಿಲ್ಲಾಧಿಕಾರಿಗಳಿಗೂ ಕೂಡ ನಮ್ಮ ಬಂದೋಬಸ್ತ್ ಯಾವ ರೀತಿ ಮಾಡಿದೀವಿ ಅನ್ನುವಂಥದ್ದು ಮತ್ತೆ ಸಂಪೂರ್ಣ ರೂಪರೇಷೆ ಏನಿದೆ ಅನ್ನುವಂಥದ್ದನ್ನ ತಿಳಿಸಿದ್ದೀನಿ. ಅವರು ಕೂಡ ಈಗ ಸಂಜೆ ಸಮಯದಲ್ಲಿ ಒಮ್ಮೆ ಪ್ರಮುಖ ಸ್ಥಳದಲ್ಲಿ ಬಂದು ಎಲ್ಲ ಆಯೋಜಕರಿಗೂ ಮತ್ತು ಯಾರ್ಯಾರು ಸುಸೂತ್ರವಾಗಿ ನಡೆಸ್ಕೊಳ್ಳಿಕ್ಕೆ ಸಹಕರಿಸಿದ್ದಾರೆ ಅವರೆಲ್ಲರಿಗೂ ಧನ್ಯವಾದ ಅರ್ಪಿಸೋದ್ರಾಗಿ ಮತ್ತೆ ಸಹಕರಿಸಲು ಕರೆ ನೀಡೋದಾಗಿ ಹೇಳಿದ್ದಾರೆ. ಅದ್ರ ಜೊತೆಗೆ ನಾನು ಅತ್ಯಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಈ 10 ದಿನಗಳ ಕಾಲ ಯಾವುದೇ ಒಂದು ಸಣ್ಣ ಘಟನೆ ಇಲ್ದಲೆ ಗೌರಿ ಗಣೇಶ ಮತ್ತು ಈದ್ ಮಿಲಾದ್ ಸೆಲೆಬ್ರೇಷನ್ ನಡೆದಿದೆ. ಯಾವುದೇ ಕಿಡಿಗೇಡಿಗಳು ಕೂಡ ಇಲ್ಲಿ ಯಾವುದೇ ಒಂದು ಶಾಂತಿ ಕೆಡಿಸುವಂತ ಪ್ರಯತ್ನವನ್ನ ಮಾಡಿಲ್ಲ. ಹುಬ್ಬಳ್ಳಿ ಧಾರವಾಡ ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ
ಒಂದು ಆಕರ್ಷಣೆಯ ಕೇಂದ್ರ ಆಗುವಂತ ಎಲ್ಲಾ ಸಾಧ್ಯತೆ ಇರುವಂತ ಜಾಗ. ಯಾಕಂದ್ರೆ ಯಾವ ರೀತಿ ಮುಂಬೈ ಅಲ್ಲಿ ನಾವು ನೋಡ್ತೀವಿ ಅಷ್ಟೇ ಒಂದು ಪೊಟೆನ್ಶಿಯಲ್ ಇರುವಂತದ್ದು, ಮತ್ತೆ ಅಷ್ಟೇ ಒಂದು ಇತಿಹಾಸ ಇರುವಂತ ಗಣೇಶ ಮಂಡಲಗಳು ಮತ್ತೆ ಗಣೇಶ ಪ್ರತಿಷ್ಠಾಪನೆ ಇಲ್ಲಿ ಆಗುತ್ತೆ. ಅಷ್ಟೇ ಒಂದು ಆಕರ್ಷಕ ಗಣೇಶಗಳನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ಇನ್ನು ದೊಡ್ಡ ಸಂಖ್ಯೆಯಲ್ಲಿ ಸಾರ್ವಜನಿಕರು ಬರ್ಬೇಕಂದ್ರೆ ಅತ್ಯಂತವಾಗಿ ಶಾಂತಿಯುತವಾಗಿ ನಡೆಯುತ್ತೆ ಅನ್ನುವಂತ ಒಂದು ಸಂದೇಶ ಏನಿದೆ ಅದನ್ನ ಹುಬ್ಳಿ ಧಾರವಾಡ ಮಹಾನಗರದ ಎಲ್ಲ ಸಾರ್ವಜನಿಕರು, ಚುನಾಯಿತ ಪ್ರತಿನಿಧಿಗಳು, ಅಸೋಸಿಯೇಷನ್, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ವಿವಿಧ ಇಲಾಖೆಯವರು ತಮ್ಮ ಜವಾಬ್ದಾರಿಯನ್ನ ಮೆರಿಬೇಕು ಈ ಸಂದರ್ಭದಲ್ಲಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು, ಹಿರಿಯ ನಾಗರಿಕರು, ಮಕ್ಕಳು ಸೇರಿದಂತೆ ಸಕುಟುಂಬ ಪರಿವಾರ ಸಮೇತರಾಗಿ ಎಲ್ಲ ಸಾರ್ವಜನಿಕರು ಬಂದು ಈ ಒಂದು ಗಣೇಶ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ನಾನು ಕೂಡ ಮನವಿ ಮಾಡ್ತೀನಿ. ಮತ್ತೆ ಯಾವುದೇ ಕಿಡಿಗೇಡಿಗಳು ಇಲ್ಲಿ ಶಾಂತಿ ಕದಡುವಂತ ಪ್ರಯತ್ನ ಮಾಡಿದಂತ ಸಂದರ್ಭದಲ್ಲಿ ಅವ್ರ ಮೇಲೆ ಅತ್ಯಂತ ಕಠಿಣ ಕಾನೂನು ಕ್ರಮವನ್ನ ಜರುಗಿಸೋದಾಗಿ ಈ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತೆ ಎಲ್ಲರಿಗೂ ಗೌರಿ ಗಣೇಶ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳನ್ನ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಡಿಜೆ ಏನಿದೆ ಈಗ ಡಿಜೆ ರಿಲೇಟೆಡ್ ಕೇಳಿ ಅಲ್ಲ, ಇಲ್ಲಿ ಕೇಳಿ, ಇಲ್ಲಿ ಸೌಂಡ್ ಸಿಸ್ಟಮ್, ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ ಏನಿದೆ ಅದು 10 ಗಂಟೆಗೆ ಕ್ಲೋಸ್ ಮಾಡ್ಬೇಕು ಅನ್ನುವಂಥದ್ದು ಸುಪ್ರೀಂ ಕೋರ್ಟ್ ನಿರ್ದೇಶನ. ಅದ್ರಲ್ಲಿ ನಾವು ಇಂಟರ್ಪ್ರಿಟೇಷನ್ ಮಾಡ್ಲಿಕ್ಕೆ ಬರಲ್ಲ. ಸೊ 10 ಗಂಟೆಗೆ ಎಲ್ಲಾ ಗಣೇಶ ಮಂಡಳಿಗಳು ಮತ್ತೆ ಬಹಳಷ್ಟು ಜನ ಚುನಾಯಿತ ಪ್ರತಿನಿಧಿಗಳು, ಸ್ಥಳೀಯ ಚುನಾಯಿತ ಪ್ರತಿನಿಧಿಗಳು, ಕಾರ್ಪೊರೇಟರ್ಸ್ಗಳು ಮತ್ತೆ ಬೇರೆ ಬೇರೆ ಸಾರ್ವಜನಿಕ ವಲಯದಲ್ಲಿ ಇರುವಂತವ್ರು ನಮ್ಮ ಹತ್ರ ರಿಕ್ವೆಸ್ಟ್ ಮಾಡಿದ್ದುಂಟು 1 ಗಂಟೆ 2 ಗಂಟೆ ಎಕ್ಸ್ಟೆಂಡ್ ಮಾಡಿ, ಯಾಕಂದ್ರೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಹಣವನ್ನ ಖರ್ಚು ಮಾಡಿ ತಂದಿರ್ತಾರೆ, ಮತ್ತೆ ಸಾರ್ವಜನಿಕರು ಕೂಡ ಅತ್ಯಂತ ಶಾಂತಿಯುತವಾಗಿ ಭಾಗವಹಿಸ್ತಾ ಇದ್ದಾರೆ. ಹಾಗಾಗಿ ಇದನ್ನ ಎಕ್ಸ್ಟೆಂಡ್ ಮಾಡಿ ಅಂತ ಮನವಿ ಮಾಡಿದ್ದುಂಟು. ಆದ್ರೆ ಮನವಿ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಸುಪ್ರೀಂ ಕೋರ್ಟ್ ಕಂಟೆಂಪ್ಟ್ ಮಾಡ್ಬಿಟ್ಟು ನಾನ್ ಡಿಸಿಷನ್ ತಗೊಳಕ್ಕಾಗಲ್ಲ. ಹಂಗಾಗಿ ಮುಖ್ಯವಾಗಿ ಎಲ್ಲ ಗಜಾನನ ಮಂಡಳಿಗಳೇನಿದ್ದಾರೆ ಅವ್ರ ಜೊತೆ ನಾವು ನಿರಂತರವಾಗಿ ಸಂಪರ್ಕದಲ್ಲಿದ್ದೀವಿ. ಅವರು ಕೂಡ ಮೊನ್ನೆನೂ ಇತ್ತು, ಇದು 9ನೇ ತಾರೀಕು ಕೂಡ ಇಲ್ಲ 12 ಗಂಟೆವರೆಗೂ ನಡೆಯುತ್ತಂತೆ ಅಂತ. ಬಟ್ ಕರೆಕ್ಟ್ ಆಗಿ 9:45, 9:50, 10 ಗಂಟೆ ಒಳಗಡೆನೆ ಆಫ್ ಮಾಡುವಂತ ಕೆಲಸ ಮಾಡಿದ್ದಾರೆ. ಮತ್ತೆ ಅತ್ಯಂತ ಖುಷಿಯಿಂದ ಅವ್ರು ಭಾಗವಹಿಸ್ತಾ ಇದ್ದಾರೆ. ಮತ್ತೆ ಖುಷಿಯಿಂದ ಅದು ರೂಲ್ಸ್ ಏನಿದೆ ಅದನ್ನ ಫಾಲೋ ಮಾಡ್ತಾ ಇದ್ದಾರೆ. ಅದೇ ರೀತಿ ಸಾರ್ವಜನಿಕರು ಕೂಡ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬಂದು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇವಾಗ 10 ಗಂಟೆಗೆ ಕ್ಲೋಸ್ ಮಾಡೋದೇನಿದೆ ಟೈಮಿಂಗ್ಸ್ ಅದು ಕ್ಲೋಸ್ ಆಗ್ಲೇಬೇಕು, ಅದರಲ್ಲೇ ಎರಡು ಮಾತಿಲ್ಲ. ಆಮೇಲೆ ನಾನು ಅಬ್ಸರ್ವ್ ಮಾಡಿದ್ದು 10 ಗಂಟೆ ನಂತರ ಕುಟುಂಬ ಸಮೇತರಾಗಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಸಾರ್ವಜನಿಕರು ಬರ್ತಾ ಇರುವಂತದ್ದು. ಇದು ಬಹಳ ಒಳ್ಳೆ ಬೆಳವಣಿಗೆ. ಯಾಕಂದ್ರೆ ಮಹಿಳೆಯರಿಗೆ, ಹಿರಿಯ ನಾಗರಿಕರಿಗೆ ಎಲ್ಲೋ ಒಂದ್ ಕಡೆ ಆ ಸೌಂಡ್ ಅಲ್ಲಿ ನಾವು ಹೋದ್ರೆ ನಮಗೆ ಸರಿಯಾಗಿ ನೋಡ್ಲಿಕ್ಕೆ ಅವಕಾಶ ಆಗಲ್ಲ ಅನ್ನುವಂಥದ್ದು. ಮತ್ತೆ ಅಲ್ಲಿ ಯುವಕರು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇದ್ದಾಗ ಬೇರೆಯವರಿಗೆ ಮುಜುಗರ ಆಗುತ್ತೆ, ಮತ್ತೆ ಸ್ವಲ್ಪ ಕ್ರೌಡಲ್ಲೆಲ್ಲ ನಾವು ಭಾಗವಹಿಸ್ಲಿಕ್ಕೆ ಕಷ್ಟ ಆಗುತ್ತೆ ಅಂತ 10 ಗಂಟೆ ನಂತರ ಕೂಡ 1-2 ಗಂಟೆ ಸಮಯ ಏನು ವಿಸರ್ಜನೆ ಎನ್ ರೂಟ್ ಇದ್ದಂತ ಸಂದರ್ಭದಲ್ಲಿ ಬಹಳಷ್ಟು ಜನ ಬಂದು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ, ಈಗ ಹೇಳಿಕೆ ಕೊಡೋದಕ್ಕೆ ಮನವಿ ಮಾಡಿರೋದು ಹೌದು, ಪ್ರತಿಯೊಬ್ರು ಮನವಿ ಮಾಡಿದ್ದಾರೆ. ನನಗೆ ಈ ಸಂದರ್ಭದಲ್ಲಿ ಹೇಳ್ತೀನಿ, ಆಲ್ಮೋಸ್ಟ್ ನಮ್ಮ ಹುಬ್ಳಿ ಧಾರವಾಡ ಕಮಿಷನರೇಟ್ ಏನಿದೆ ಆ ಕಮಿಷನರೇಟ್ ವ್ಯಾಪ್ತಿಯ ಬಹಳಷ್ಟು ಪ್ರಮುಖ ಚುನಾಯಿತ ಪ್ರತಿನಿಧಿಗಳು ಪಕ್ಷಾತೀತವಾಗಿ ನಮಗೆ ಮನವಿ ಮಾಡಿದ್ದಾರೆ. ಯಾಕಂದ್ರೆ ಅವ್ರಿಗೆ ಹೋಗ್ಬಿಟ್ಟು ಗಜಾನನ ಮಂಡಳಿ ಅವರು ಅವ್ರಿವ್ರು ಮನವಿ ಮಾಡೋದು ಬೇಡ. ಓಪನ್ ನಾವು ಪೀಸ್ ಕಮಿಟಿ ಮೀಟಿಂಗ್ ಮಾಡಿದಂತ ಸಂದರ್ಭದಲ್ಲಿ ಎಲ್ಲಾ ಗಜಾನನ ಮಂಡಳಿಯವರು ನಮಗೆ, ನಾನು ಡಿಸಿ ಅವರು ಇದ್ರು, SDMC ಕಮಿಷನರ್ ಇದ್ರು, ಆ ಸಂದರ್ಭದಲ್ಲಿ ಇಲ್ಲ ಅಟ್ಲೀಸ್ಟ್ 1-2 ಗಂಟೆ ರಿಲ್ಯಾಕ್ಸೇಷನ್ ಕೊಡಿ, 3 ಗಂಟೆ ರಿಲ್ಯಾಕ್ಸೇಷನ್ ಕೊಡಿ ಅಂತ ಕೇಳಿದ್ದುಂಟು. ಆದ್ರೆ ಕೊಡ್ಲಿಕ್ಕೆ ಅವಕಾಶ ಇಲ್ಲ ಅನ್ನೋಂಥದ್ದು ಆಗ್ಲೂ ಸ್ಪಷ್ಟಪಡಿಸಿದೀವಿ, ಮತ್ತೆ ಈಗಲೂ ಸ್ಪಷ್ಟಪಡಿಸಿದ್ದೀವಿ. ಮತ್ತೆ ಇದಕ್ಕೆ ಅಲ್ಟಿಮೇಟ್ಲಿ ಗಜಾನನ ಮಂಡಳಿಯವರು ಒಪ್ಕೊಂಡಿದ್ದಾರೆ ಮತ್ತೆ ಸಹಕರಿಸಿದ್ದಾರೆ. ಈಗ ಇವತ್ತು 2 ದಿವಸ 2 ಗಂಟೆ ನಾವು ರಿಲ್ಯಾಕ್ಸೇಷನ್ ಕೊಡ್ತೀವಿ ಅನ್ನೋದಾದ್ರೆ ಇಷ್ಟು ದಿವಸ ಅದೇ ರೀತಿ ದುಡ್ಡು ಖರ್ಚು ಮಾಡಿ ತಂದಿರ್ತಾರಲ್ಲ, 10 ದಿನ ಅವರು ಕೂಡ ದುಡ್ಡು ಖರ್ಚು ಮಾಡೇ ತಂದಿರ್ತಾರೆ. ಹಂಗಾಗಿ ಯೂನಿಫಾರ್ಮ್ ಆಗಿ ಎಲ್ಲರಿಗೂ ಅಪ್ಲೈ ಆಗುತ್ತೆ, ಎಲ್ಲರೂ ಸಹಕರಿಸ್ತಾರೆ ಅನ್ನೋ ವಿಶ್ವಾಸ ಇದೆ. ನೋಡಿ, ಸುಮಾರು ನನ್ನ ಲೆಕ್ಕದಲ್ಲಿ ಇವತ್ತೊಂದು 2 ರಿಂದ 2.5 ಲಕ್ಷ ಜನರಷ್ಟು ಭಾಗವಹಿಸುವಂತ ಸಾಧ್ಯತೆ ಇದೆ. ಯಾಕಂದ್ರೆ ನಿನ್ನೆ ಈದ್ ಮಿಲಾದ್ ಸಂದರ್ಭದಲ್ಲೂ ಕೂಡ ಆಲ್ಮೋಸ್ಟ್ 1 ಲಕ್ಷಕ್ಕೂ ಹೆಚ್ಚು ಜನ ಹೆಡ್ ಟು ಟೈಲ್, ಬಿಟ್ವೀನ್ ಹೆಡ್ ಟು ಟೈಲ್ ನಾನು ಹೇಳೋದು ಇದ್ದದ್ದು. ಮತ್ತೆ ಎಂಡ್ ಅಲ್ಲಿ ಆಲ್ಮೋಸ್ಟ್ ಮಹಿಳೆಯರು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಡೆಸ್ಟಿನೇಷನ್ ಪಾಯಿಂಟ್ ಅಲ್ಲಿ ಬಿಟ್ಟು ತಾವು ಗಮನಿಸಿದಿರಿ. ಸೊ ಇವತ್ತು ಕೂಡ ನಾವು 1-2 ರಿಂದ 2.5 ಲಕ್ಷದಷ್ಟು ಜನ ಬಂದು ಈ ಒಂದು ಮೆರವಣಿಗೆಯಲ್ಲಿ ವಿವಿಧ ಸಮಯದಲ್ಲಿ ಗಣೇಶ ಪೆಂಡಾಲ್ಗಳಲ್ಲಿ ಬಂದು ಹೋಗುವಂತ ಸಾಧ್ಯತೆ ಇದೆ ಅನ್ನುವಂಥದ್ದು ಲೆಕ್ಕಾಚಾರ ಹಾಕೊಂಡಿದೀವಿ.
ಸೊ ಆ ಪ್ರಕಾರ ಕ್ರೌಡ್ ಜಾಸ್ತಿ ಇದ್ದಾಗ ಡಿಜೆ ನಿಲ್ಲಿಸ್ತಾರೆ, ಸೌಂಡ್ ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ ನಿಲ್ಲಿಸ್ತಾರೆ. ಅದಾದ್ಮೇಲೆ ವೆಹಿಕಲ್ ಅಷ್ಟು ಜನ ದಾಟಿ ಹೋಗ್ಬೇಕಲ್ಲ, ಅದು 1 ಗಂಟೆ 2 ಗಂಟೆ ಹೆಚ್ಚು ಕಮ್ಮಿ ಆಗುತ್ತೆ. 11-12 ಗಂಟೆವರೆಗೂ ವಿಸರ್ಜನಾ ಸ್ಥಳಗಳು ಲಿಮಿಟೆಡ್ ಆಗಿದಾವೆ. ಆ ಲಿಮಿಟೆಡ್ ಇದ್ದಾಗ ಬಹಳ ದೊಡ್ಡ ಸೈಜ್ ಅಂತ ಅದನ್ನ ನಾವು ಅರ್ಜೆಂಟ್ 10 ಗಂಟೆ ಒಳಗೆ ಮುಗಿಸ್ಬೇಕು ಅಂತಂದು ಅರ್ಜೆಂಟ್ ಅಲ್ಲಿ ವಿಸರ್ಜನೆ ಮಾಡ್ಲಿಕ್ಕೆ ಹೋಗಿ ಇನ್ನೊಂದು ಅವಘಡಕ್ಕೆ ಅವಕಾಶ ಆಗ್ಬಾರ್ದಲ್ಲ. ಹಂಗಾಗಿ ಒಂದ್ ಅರ್ಧ ಗಂಟೆ 1 ಗಂಟೆ 2 ಗಂಟೆ ಹೆಚ್ಚು ಕಮ್ಮಿ ಆಗುತ್ತೆ. ಅದು ಪ್ರೊಸೆಷನ್ ಕನ್ಕ್ಲೂಡ್ ಮಾಡಿ ಇಮರ್ಷನ್ ಆಗ್ಲಿಕ್ಕೆ, ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ ಹಾಕ್ಲಿಕ್ಕೆ ಅಂತಲ್ಲ. ಹುಬ್ಬಳ್ಳಿ ಧಾರವಾಡದಲ್ಲಿ ಇವತ್ತು 100ಕ್ಕೂ ಹೆಚ್ಚು ಗಣೇಶ ಮೂರ್ತಿಗಳು ವಿಸರ್ಜನೆ ಆಗ್ಲಿದ್ದಾವೆ. ಸಂಖ್ಯೆ 100 ಅನ್ನೋದು ಕಡಿಮೆ ಅನ್ನಿಸ್ಬೋದು, ಯಾಕಂದ್ರೆ ನಮ್ಮ 5, 7, 9ನೇ ದಿನ ಪ್ರತಿದಿನ 250-300ವರೆಗೂ ಇದ್ದದ್ದು ತಾವು ಗಮನಿಸಿದಿರಿ. ಆದ್ರೆ ಇವತ್ತಿರುವಂತದ್ದು ಅತ್ಯಂತ ಪ್ರಮುಖವಾಗಿರುವಂತವು. ಉದಾಹರಣೆಗೆ ಹುಬ್ಳಿಕಾ ರಾಜ, ಹುಬ್ಳಿಕಾ ಮಹಾರಾಜ, ದುರ್ಗದ ಮೈಲ್ಕ ಮಹಾರಾಜ, ಅದೇ ರೀತಿ ಇನ್ನು ಬಹಳಷ್ಟು ಬಹಳ ದೊಡ್ಡ ಇತಿಹಾಸ ಇರುವಂತದ್ದು, 40-50 ವರ್ಷದಿಂದ ಸಂಭ್ರಮಾಚರಣೆ ಮಾಡಿರುವಂತವ್ರು, ಪ್ರತಿಷ್ಠಾಪನೆ ಮಾಡಿರುವಂತವ್ರು. ಮತ್ತೆ ಈ ಒಂದು ಗಣೇಶಗಳನ್ನ ನೋಡ್ಲಿಕ್ಕೆ ಕಮಿಷನರೇಟ್ ವ್ಯಾಪ್ತಿ ಅಷ್ಟೇ ಅಲ್ಲದೆ ಜಿಲ್ಲೆ, ಹೊರ ರಾಜ್ಯಗಳಿಂದ ಕೂಡ ಸಾರ್ವಜನಿಕರು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬರುವಂತದ್ದು. ಅದರ ಹಿನ್ನೆಲೆಯಲ್ಲಿ ಕ್ರೌಡ್ ಜಾಸ್ತಿ ಇರುತ್ತೆ. ಪೊಲೀಸರು ಸಂಖ್ಯೆ ನಾನು ಹೇಳಿದಂಗೆ ಸುಮಾರು 3,000-3,500 ಜನ ಪೊಲೀಸ್ ಸಿಬ್ಬಂದಿ ಅಧಿಕಾರಿಗಳಿದ್ದಾರೆ, ಸ್ಟ್ರೈಕಿಂಗ್ ಫೋರ್ಸ್ ಇದೆ. ಹಾಗಾಗಿ ಎಲ್ಲ ಸಾರ್ವಜನಿಕರು ಪೊಲೀಸ್ ಇಲಾಖೆ ಜೊತೆಗೆ ಜಿಲ್ಲಾಡಳಿತದ ಜೊತೆಗೆ ಸಹಕರಿಸಬೇಕು ಅಂತ ಈ ಮೂಲಕ ನಾನು ಪ್ರತಿಯೊಬ್ಬರಿಗೂ ಮನವಿ ಮಾಡಲಿಕ್ಕೆ ಇಷ್ಟಪಡ್ತೀನಿ.